ಮ್ಯಾಕ್ಸ್ವರ್ತ್ ರಿಯಾಲಿಟಿ ಇಂಡಿಯಾ ಲಿಮಿಟೆಡ್ ಇದರ ಮುಖ್ಯಸ್ಥರಾಗಿರುವಂತಹ ಕೆ ಕೇಶವ್ ಅವರು ಸಾಧನೆಯ ಹಾದಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಸೇಲ್ಸ್ ಮ್ಯಾನ್ ಆಗಿ ಫಸ್ಟ್ ಜಾಬ್ ಆಫ್ಟರ್ ಕಂಪ್ಲೀಷನ್ ಆಫ್ ಸ್ಟಡೀಸ್ ನಾನು ಹೋಗಿದ್ದು ಒಂದು BPL ಕಂಪ್ನಿಗೆ. ಒಂದು ವ್ಯಾಕ್ಯೂಮ್ ಕ್ಲೀನಿಂಗ್ ಮಿಷನ್ ಸೇಲ್ ಮಾಡುವಂಥ ಜಾಬ್ ತಗೊಂಡಿದ್ದೀನಿ. ಪ್ರತಿಯೊಂದು ಏರಿಯಾಗೂ ಹೋಗಬೇಕು, ಪ್ರತಿಯೊಂದು ಸ್ಟ್ರೀಟಲ್ಲಿ ಮನೆ ಬಾಗಿಲು ತಟ್ಟಿ ಬೈಸ್ಕೊಂಡು ಬರೋದು, ಮಿಷನ್ ಮಾರೋದು ಸಾಧ್ಯ. ಆದರೆ ಆಗಲಿಲ್ಲ, ಬೇಜಾರಿಂದ ವಾಪಸ್ ಬರೋದು ನನ್ನ ನಿತ್ಯ ಕೃತ್ಯ ಆಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ಒಂದು ದಿನ ಏನಾಗಿತ್ತಂದರೆ, ಒಬ್ಬ ಡಿಫೆನ್ಸ್ ಮನೆಗೆ ಹೋಗಿದ್ದೀನಿ, ಡಿಫೆನ್ಸ್ ಆಫೀಸರ್ ಇರುವಂಥ ಮನೆಗೆ ಬಾಗಿಲು ತಟ್ಟಿದ್ದೀನಿ. ದಟ್ ವಾಸ್ ಅ ವೆರಿ ಬ್ಯಾಡ್ ಟೈಮ್ ಆಫ್ ಮೈಂಡ್ ಆ್ಯಂಡ್ ವೆರಿ ಬ್ಯಾಡ್ ಡೇ ಅಂತ ಕೂಡ ಅನ್ಬೋದು. ನಾನು ಹೋಗಿ ಬಾಗಿಲು ತಟ್ಟಿದ್ದೀನಿ, ಅವ್ರಿಗೆ ವಿಪರೀತ ಕೋಪ ಬಂದ್ಬಿಡ್ತು. ಬಾಗಿಲು ಓಪನ್ ಮಾಡಿದ್ಕೊಳ್ಳಿ, ಹೂ ಇಸ್ ದಟ್ ಬ್ಲಾಸ್ಟರ್ಡ್, ಹೂ ಇಸ್ ದ ಬ್ಲಾಸ್ಟರ್ಡ್ ಅಂತ ಅಂದ್ಬಿಟ್ಟು ಒಂದು ರೀತಿ ಬೈಕೊಂಡೇ ಓಪನ್ ಮಾಡಿದ್ರು. ದೆನ್ ಸಮಾಧಾನವಾಗಿ ಗುಡ್ ಮಾರ್ನಿಂಗ್ ಸರ್ ಅಂದರೆ, ವಾಟ್ ಗುಡ್ ಮಾರ್ನಿಂಗ್, ಬ್ಯಾಡ್ ಮಾರ್ನಿಂಗ್, ಗೆಟ್ ಔಟ್ ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು. ಸೊ ಮತ್ತೊಂದು ದಿನ ಅದೇ ಏರಿಯಾದಲ್ಲಿ ಮತ್ತೊಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನನಗೆ ಅದೇ ದಿನದಲ್ಲಿ ಅದೇ ರೋಡಲ್ಲಿ ಅದೇ ನಿಯರೆಸ್ಟ್ ಹೌಸ್ಗೆ ಮೀಟಿಂಗ್ ಪಾಯಿಂಟ್ ಇತ್ತು. ಮತ್ತೆ ನನ್ನ ಗ್ರಹಚಾರಕ್ಕೆ ಆ ಮೀಟಿಂಗ್ ಪಾಯಿಂಟ್ ಮುಗಿಸಿದ ನಂತರ ಮತ್ತೆ ಅವ್ರ ಮನೆ ಮುಂದೆ ಹೋಗೋಷ್ಟೊತ್ತಿಗೆ ಇವರು ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಮಾಡಿ ಬಂದರು. He has again called me, man, yesterday I told you not to come and disturb me. Why did you come again? He has asked me. ನಾನು ಹೇಳಿದ್ದೀನಿ ಅವ್ರಿಗೆ, ಸರ್ ಸಾರಿ, ತಮ್ಮನ್ನು ಡಿಸ್ಟರ್ಬ್ ಮಾಡಿ ತೊಂದರೆ ಕೊಡಬೇಕು ಅಂತ ಬಂದಿಲ್ಲ. ಆದರೆ ನಿನ್ನೆ ತಮ್ಮ ಮುಖ ನೋಡಿ ಹೋಗಿದ ನಂತರ ನನಗೆ ಒಳ್ಳೆ ಬಿಸ್ನೆಸ್ ಆಯಿತು. ಇವತ್ತು ಕೂಡ ತಮ್ಮ ಮುಖ ನೋಡಿ ನಮ್ಮ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತ ಒಂದು ಸಮಯಸ್ಫೂರ್ತಿನ ಉಪಯೋಗಿಸಿ ಇಲ್ದಿರೋದನ್ನು ಇದೆ ಅಂತ ನಮ್ಮ ಕಾರ್ಯ ಸಾಧಕರ ಸ್ಥಿತಿ ಅಂತ ಅಂದ್ಕೊಂಡು ನಾನು ಅದನ್ನು ಒಂದು ಸ್ಟಂಟ್ ಯೂಸ್ ಮಾಡಿದ್ದೀನಿ. ಸೊ ಇಮಿಡಿಯೇಟ್ಲಿ ಈ ಈಸ್ ಅಟ್ರಾಕ್ಟೆಡ್ ಆ್ಯಂಡ್ ಈಸ್ ಫೆಲ್ಟ್ ಸೋ ಗುಡ್ ಅಬೌಟ್ ಹಿಮ್ಸೆಲ್ಫ್. ನಾನು ಅಷ್ಟೊಂದು ಅದೃಷ್ಟ ಮುಖ ನಂದು ಅಂದ್ಕೊಂಡು ಮನೆ ಒಳಗೆ ಕರೆಸಿ ಒಂದು ಕಾಫಿ ಕೊಟ್ಟು, ಏನು ನೀವು ಮಾಡ್ತಾ ಇರೋದು ಕೇಳಿದ್ದೀನಿ. ನಾನು ಈ ಥರ ಒಂದು ವ್ಯಾಕ್ಯೂಮ್ ಕ್ಲೀನಿಂಗ್ ಮಿಷನ್ ಮಾಡ್ತಾ ಇದ್ದೀನಿ ಸರ್. ನಿನ್ನೆ ತಮ್ಮ ಭೇಟಿ ಆಗಿ ಹೋದ ನಂತರ ನನಗೆ ಸಾಕಷ್ಟು ಬಿಸ್ನೆಸ್ ಆಯಿತು. ನನ್ನ ಇಡೀ ವರ್ಷದಲ್ಲಿ ಮಾಡಿದಷ್ಟು ಬಿಸ್ನೆಸ್ ನಿನ್ನೆ ಆಗಿದೆ ಅಂತ ನಾನು ಅವ್ರಿಗೆ ಎಕ್ಸಾಂಪಲ್ ಕೊಟ್ಟ. ಹೌದಾ, ವೆರಿ ಗುಡ್, ಡೂ ದಿಸ್ ಟುಡೇ ಆಲ್ಸೋ, ವೆರಿ ಗುಡ್ ಬಿಸ್ನೆಸ್ ಅಂತಂದು ಒಂದು ಮಿಷನ್ ಬುಕ್ ಮಾಡಿ ಚೆಕ್ ಕೊಟ್ಟು ಕಳಿಸ್ಕೊಟ್ಟಿದ್ದೀನಿ. ಬಟ್ ನೀವು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬರೋದಕ್ಕೆ ಮುಂಚೆ ಈಗಾಗಲೇ ಬೇಕಷ್ಟು ಪ್ರೈವೇಟ್ ಉದ್ಯಮಗಳು ಇದ್ದರು. ಆದರೆ ವಾಟ್ ಈಸ್ ದ ಚೇಂಜ್ ಯು ಬ್ರಾಟ್ ಅಬೌಟ್? ಅಂದರೆ ಯಾವ ರೀತಿಯ ಬದಲಾವಣೆಯನ್ನು ನೀವು ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಗೊಂಡು ಬಂದ್ರಿ? ರಿಯಲ್ ಎಸ್ಟೇಟ್ ಅಂದ್ರೇ ಹಣ ಇದ್ದರೆ ಮಾತ್ರ ವ್ಯವಹಾರ, ಇಲ್ಲ ಅಂದರೆ ಅಟ್ಲೀಸ್ಟ್ ಅದು ಮಾತುಕತೆ ಎತ್ತೋದಕ್ಕೆ ಕೂಡ ಧೈರ್ಯ ಸಾಕಾಗಲ್ಲ. ಕರೆಕ್ಟ್. ಸೊ ಅಂಥ ಸಂದರ್ಭದಲ್ಲಿ ವೆನ್ ಐ ಎಂಟರ್ ಇನ್ ಟು ದಿ ಇಂಡಸ್ಟ್ರಿ, ನಾನು ಇಂಡಸ್ಟ್ರಿ ಬರೋಷ್ಟೊತ್ತಿಗೆ ಆಗಾಗಲೇ ತುಂಬ ಎತ್ತರಕ್ಕೆ ಬೆಳೆದಿರುವಂಥ ಕಂಪನಿಗಳಿಗೂ ಸಾಕಷ್ಟಿತ್ತು. ಅವರಲ್ಲಿ ಕೂಡ ಒಂದು ಮಾರ್ಕೆಟಲ್ಲಿ ಇಮ್ಯಾಜ್ ಇಟ್ಕೊಂಡಿರುವಂಥ ಪ್ಲೇಯರ್ಸ್ ಅಲ್ಲಿ ಕೂಡ ಇದ್ದರು. ನಾವು ಮಾಡಿದ್ದು ಒಂದೇ, ಜನಕ್ಕೆ ಹತ್ತಿರವಾಗಿ ಸಾಮಾನ್ಯ ಜನ ಏನು ನೋಡ್ತಾ ಇದ್ದಾರೆ ಅದು ನಾನು ವರ್ಕ್ ಮಾಡಿದ್ದ ಕಂಪನೀಸಲ್ಲಿ ಎಲ್ಲ ಇರಲಿಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತ ನನಗೆ ಕ್ವಶನ್ ಮಾಡಿಕೊಂಡು ಆ ಬದಲಾವಣೆಗಳೆಲ್ಲ ಕೂಡ ಪಾಲಿಸೀಸ್ ಮಾಡಿ ಅದು ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ತಂದಿದ್ದೀನಿ. ಅವರಿಗೆ ಬೇಕಾಗಿರೋ ಅವಶ್ಯಕತೆಗಳು ಏನಿದೆಯೋ ಅದನ್ನು ಕೂಡ ನೆರವೇರಿಸಬೇಕು. ನಮ್ಮಲ್ಲಿ ಒಂದು ವೆಲ್ಫೇರ್ ಟೀಮ್ ಅಂತ ಒಂದು ಹೊಸ ಡಿವಿಷನ್ ಕೂಡ ಕ್ರಿಯೇಟ್ ಮಾಡಿ, ನಿಮ್ಮ ಗ್ಯಾಸ್ ಬಿಲ್ ಆಗಲಿ, ನಿಮ್ಮ ಕರೆಂಟ್ ಬಿಲ್ ಆಗಲಿ, ಅಥವಾ ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಾಗಲಿ, ಅಥವಾ ಸ್ಕೂಲಿಂದ ಕರ್ಕೊಂಡು ಬರೋದಾಗಿರಲಿ, ಅಥವಾ ನಿಮ್ಮ ಪೇರೆಂಟ್ಸ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿರಲಿ, ಈ ರೀತಿ ಎಲ್ಲ ನಿಮ್ಮ ಮನೆ ಕೆಲಸಗಳನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡಿ ನಿಮ್ಮ ಮನೆಗೆ ಬೇಕಾಗಿರೋ ಪ್ರಾವಿಷನ್ಸ್ ಸಮೇತ ತಂದು ಮನೆಯಲ್ಲಿ ಇಟ್ಟು ನಿಮಗೆ ಸರಿಯಾಗಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅವರು ನಿಮ್ಮ ಮನೆ ಕೆಲಸನ ಮಾಡಿ ನಿಮ್ಮ ಜವಾಬ್ದಾರಿನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಹಣ ಗಳಿಸೋದೇ ಅಲ್ಲ, ಪ್ರೀತಿ ಕಟ್ಟೋದು ಕೂಡ ಒಂದು ಕೆಲಸ ನಮ್ಮ ಒಂದು ಸಂಸ್ಥೆಯಲ್ಲಿ. ಈ ರೀತಿ ಪ್ರತಿಯೊಂದೂ ಕೂಡ ಬೇಸಿಕ್ ಆಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಭವಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಸಫಲೀಕೃತನ ಆಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಈ ಮಾತಿನೊಂದಿಗೆ ನಾವೊಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನೀತಿ, ನಿಯಮ, ಆದರ್ಶಗಳು ಇದನ್ನೆಲ್ಲದನ್ನು ಇಟ್ಕೊಂಡು ಬಹಳ ಸಕ್ಸಸ್ಫುಲ್ ಆಗಿರುವಂತಹ ಕೆ ಕೇಶವ್ ಅವ್ರ ಜೊತೆ ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇವತ್ತಿನ ಸಾಧನೆಯ ಹಾದಿಯಲ್ಲಿ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಮ್ಯಾಕ್ಸ್ವರ್ತ್ ರಿಯಾಲಿಟಿ ಇಂಡಿಯಾ ಲಿಮಿಟೆಡ್ನ ಮುಖ್ಯಸ್ಥರಾಗಿರುವಂತಹ ಕೆ ಕೇಶವ್ ಅವರು. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಕೇಶವ್ ಅವರೇ, ಈಗ ನೀವು ನಿಮ್ಮ ಹಿಂದಿನ ಜೀವನದ ಒಂದು ಘಟನೆಗಳನ್ನು ಹಂಚ್ಕೊಂಡಾಗ ಅಲ್ಲಿ ನಿಮ್ಮ ಸಕ್ಸಸ್ ಅಂದರೆ ನೀವು ಏನೇನನ್ನು ತೊಗೊಂಡ್ರಿ, ಅಲ್ಲಿ ಯಾವುದ್ಯಾವುದು ಪಾಸಿಟಿವಿಟಿನ ತೊಗೊಂಡ್ರಿ, ಯಾವ ನೆಗೆಟಿವಿಟಿನ ಬಿಟ್ರಿ, ಇದನ್ನೆಲ್ಲ ಹೇಳಿದ್ರಿ. ಬಟ್ ಒಬ್ಬ ಯಶಸ್ವಿ ಉದ್ಯಮ ಆಗೋದಕ್ಕೆ
ಒಂದು ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಆಗೋದಕ್ಕೆ ಯಾವ ಅರ್ಹತೆಗಳು ಅವನಿಗೆ ಇರಬೇಕು? ಫಸ್ಟ್ ಆಫ್ ಆಲ್, ಜಸ್ಟ್ ಟು ಹ್ಯಾವ್ ಸಕ್ಸಸ್ ಯು ಶುಡ್ ನಾಟ್ ಸರ್ಚ್ ಫಾರ್ ಸಕ್ಸಸ್ನು ಹುಡುಕಬಾರ್ದು, ಸಕ್ಸಸ್ ಹಿಂದೆ ಬರಬೇಕು. ಅಂದರೆ ನಾವು ಮಾಡೋ ಕೆಲಸ ಹೇಗಿರಬೇಕು ಅಂತಂದರೆ, ಸರ್ವಜನಕ್ಕೂ ಆಮೋದವಾಗಿ ಇರುವಂಥ ಕೆಲಸ ಆದರೆ ಅದು ನೀವು ಸಕ್ಸಸ್ನ ಹುಡುಕಬೇಕಾಗಿಲ್ಲ, ಸಕ್ಸಸ್ ನಮ್ಗೆ ಫಾಲೋ ಮಾಡ್ಕೊಳ್ಳಿ. ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋದು ನಿಮಗಿದೆ ಅಂತ ನಿಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ. ಅಂದರೆ ಯು ಆರ್ ಸೋ ಸೆನ್ಸಿಟಿವ್. ಒಂದು ವ್ಯಕ್ತಿಗೆ ಅವನ ಕೆಲಸದ ಜೊತೆಗೆ ಅವನಿಗೆ ಬೇಕಾಗಿರುವಂಥ ಬೇರೆ ಅನುಕೂಲತೆಗಳು ಅಂದರೆ ಸೌಲಭ್ಯಗಳು ಏನು ಅನ್ನೋದು ಒಂದು ತಿಳ್ಕೊಂಡಿದ್ದೀರಾ. ಪ್ಲಸ್ ನೀವು ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀರಾ. ಅಂದರೆ ವೆಲ್ಫೇರ್ ಕಮಿಟಿ ಅಂತ ಮಾಡಿದ್ದೀರಾ, ಅದು ಕೂಡ ಏನೇನು ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸೋದು ಅಂತ. ಈ ಒಂದು ಸಾಮಾಜಿಕ ಜವಾಬ್ದಾರಿ ಯಾವುದೇ ಒಂದು ಉದ್ಯಮಿಗೆ ಅಥವಾ ಒಂದು ಯಶಸ್ವಿ ಮನುಷ್ಯನಿಗೆ ಯಾಕೆ ಇಂಪಾರ್ಟೆಂಟ್? ತಾನು ಬದುಕೋದಲ್ಲ ಇಂಪಾರ್ಟೆಂಟು, ತಾನು ಜೊತೆಗೆ ಎಲ್ಲರನ್ನೂ ಬದುಕಿಸೋದು ಬಹುದೊಡ್ಡದು. ಉದ್ಯಮಿಯಾಗಿ ಒಂದು ಶಕ್ತಿ ಬಂದಿರುತ್ತೆ. ಏನೂ ಇಲ್ದಿರೋರು ಒಂದು ಮಟ್ಟಕ್ಕೆ ಸೇರಿರೋ ಪರಿಸ್ಥಿತಿನಲ್ಲಿ ಅವರು ಆ ಕಾಳಜಿ ಇಟ್ಕೊಂಡು ವರ್ಕ್ ಮಾಡಿಲ್ಲ, ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಿಯಾಗಿ ನಿಂತ್ಕೊಂಡಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಬದಲಾವಣೆ ಬರೋದೇ ಇಲ್ಲ. ನಿಮ್ಮ ಜೊತೆಗಾರರ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೇ ಇರುವಂಥ ಬೇರೆ ಬೇರೆ ಉದ್ಯಮಿಗಳಿಗಿಂತ ನೀವು ಹೇಗೆ ಭಿನ್ನ ಅಂತ ಹೇಳ್ತೀರಾ? ನಾನು ಭಿನ್ನ ಅನ್ನೋದು ಒಂದು 4-5 ಸ್ಟ್ರೀಮ್ಸಲ್ಲಿ ನಿಜವಾಗ್ಲೂ ಹೇಳ್ಕೊಬೋದು. ಒಂದು, ನಾನು ಒಬ್ಬರ ರಿಕ್ವೈರ್ಮೆಂಟನ್ನು ನಿಮ್ಮ ರಿಕ್ವೈರ್ಮೆಂಟನ್ನು ನಾನು ಅವಕಾಶವಾಗಿ ತಗೊಳ್ಳೋದಿಲ್ಲ. ನಿಮ್ಮ ನೆಸೆಸಿಟಿ ನನ್ನ ನೆಸೆಸಿಟಿಯಾಗಿ ನಾನು ಗುರುತಿಸ್ತೀನಿ. ಹಾಗೇನಾಗುತ್ತಂದರೆ ಅದರ ಯಥಾರ್ಥ ಟ್ರಾನ್ಸ್ಪರೆನ್ಸಿ ಅನ್ನೋದು ವ್ಯವಹಾರದಲ್ಲಿ ಮುಂದುವರುತ್ತೆ. ಅದು ನಮ್ಮ ಸಿಸ್ಟಮಲ್ಲಿ ಇರುವಂಥದ್ದು. ಸೆಕೆಂಡ್ಲಿ, ನೀವು ಸಮಾಧಾನವಾಗಿ ಸಾವಧಾನವಾಗಿ, ಏನು ಗೊತ್ತಿಲ್ಲದಿರೋರು ಗೊತ್ತಿರೋರು ಇರ್ತಾರೆ, ಅವ್ರಿಗೆಲ್ರಿಗೂ ಕೂಡ ಅರ್ಥ ಆಗೋ ಸರಳವಾದಂಥ ಒಂದು ಪದ್ಧತಿಗಳು ನಮ್ಮಲ್ಲಿರಬೇಕು. ಅದು ನಮ್ಮಲ್ಲಿದೆ. ಸೊ ಈ ಎಲ್ಲ ಪ್ರಿನ್ಸಿಪಲ್ಸು ಕೂಡ ನಮ್ಮ ಪುರೋಗತಿಗೆ ದಾರಿಯಾಗಿ, ಫೌಂಡೇಶನ್ ಆಗಿ, ಸ್ಟ್ರಾಂಗ್ ಆಗಿ ಮುಂದುವರಿಸಿದೆ. ಇವತ್ತಿನ ಪರಿಸ್ಥಿತಿನಲ್ಲಿ ದೇವರು ನಮಗೆ ದಾರಿ ಕೊಟ್ಟಿದ್ದರು. ವೆರಿ ಶಾರ್ಟ್ಲಿ ವಿ ಕ್ಯಾನ್ ಬಿಕಮ್ ಈವನ್ ವೆರಿ ಎಫಿಷಿಯಂಟ್ ಪೀಪಲ್ ಟು ಸರ್ವ್ ಎವ್ರಿ ಇಂಡಿಯನ್ ವಿತ್ ದೇರ್ ಓನ್ ಡ್ರೀಮ್ ಆಫ್ ಓನಿಂಗ್ ದೇರ್ ಓನ್ ಹೋಮ್ ಅಂತ ಒಂದು ದೃಢ ನಿಶ್ಚಯ ನಮ್ಮಲ್ಲಿ ಬರ್ತಾ ಇದೆ. ಅಷ್ಟೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ನೀವೀಗಾಗಲೇ ಇಂಟ್ರೊಡ್ಯೂಸ್ ಮಾಡಿರುವ ಯೋಜನೆಗಳು ಯಾವ್ದ್ಯಾವುದು, ಹಾಗೆಯೇ ಮುಂದಿನ ಪ್ರಾಜೆಕ್ಟ್ಗಳು ಯಾವುದು? ಮೇಡಮ್, ಹೇಳಬೇಕು ಅಂತಂದರೆ ತುಂಬ ಪ್ರಾಜೆಕ್ಟ್ಸು ಸಕ್ಸಸ್ಫುಲ್ ಆಗಿ ಲಾಸ್ಟ್ 6-7 ಇಯರ್ಸ್ ಮಾಡಿದ್ದೀವಿ. ಅದರಲ್ಲಿ ಮ್ಯಾಕ್ಸ್ ಗಾರ್ಡನ್, ಮ್ಯಾಕ್ಸ್ ಮೆಡೋಸ್, ಮ್ಯಾಕ್ಸ್ ರೆಸಿಡೆನ್ಸಿ, ನಂದನ ರೆಸಿಡೆನ್ಸಿ, ಚೇತನ, ಸ್ಪಂದನ, ನಂದನ, ಈ ರೀತಿ ಪ್ರೈಡ್ ಮತ್ತು ಸ್ಫೂರ್ತಿ, ಸನ್ನಿಧಿ, ನಿಧಿ, ಸ್ಪ್ಲೆಂಡರ್, ಸಿಟಿ, ಈ ರೀತಿ ನಾನಾ ಪ್ರಾಜೆಕ್ಟ್ಸು ಈಗಾಗಲೇ ಸಾರ್ವಜನಿಕರಿಗೆ ಪರಿಚಯ ಮಾಡಿ ಸಂತೃಪ್ತಿಯಾಗಿ ಮುಗಿಸ್ಕೊಟ್ಟಿರೋಂಥ ಎಲ್ಲ ಪ್ರಾಜೆಕ್ಟ್ಸ್ ಇದೆ. ಈ ಆಪರೇಷನ್ಸು ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಮೈಸೂರು, ಹಾಸನ್, ಹುಬ್ಳಿ, ಧಾರವಾಡ, ಬೆಲ್ಗಾಂ, ಬಿಜಾಪುರ್, ಗುಲ್ಬರ್ಗ, ಶಿವಮೊಗ್ಗ, ದಾವಣಗೆರೆ, ಕೊಯಂಬತ್ತೂರು, ಪಾಂಡಿಚೇರಿ, ಚೆನ್ನೈ, ಈವನ್ ಅಕ್ರಾಸ್ ಸೌತ್ ಇಂಡಿಯಾ ಕೂಡ ಸ್ಪ್ರೆಡ್ ಆಗಿದ್ದೀವಿ. ಇದನ್ನೇ ಕನಸು ನಾವು ಇನ್ನೂ ಮುಂದೆ ಅಕ್ರಾಸ್ ಇಂಡಿಯಾ, ಈವನ್ ನೋವಿಡಾ, ಡೆಲ್ಲಿ, ಮುಂಬೈ, ಎಲ್ಲ ಪುಣೆ, ಎಲ್ಲ ನಾಗ್ಪುರ್, ಈ ರೀತಿ ಎಲ್ಲ ಸ್ಥಳಗಳಲ್ಲಿ ಕೂಡ ಸಾಮಾನ್ಯನ ಜೊತೆ ಇರಬೇಕು. ಅವ್ರ ಮನೆಯಲ್ಲಿ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಆಗಿ ಉಳಿಬೇಕು. ಸ್ಥಿರ ಆಸ್ತಿ ಜೊತೆಗೆ ನಾವು ಕೈ ಜೋಡಿಸಿ ಸಾಧನೆ ನೀವು ಮಾಡ್ತಾ ಇರೋವಂಥ ಈ ಪ್ರೋಗ್ರಾಮ್ಗೆ ತಕ್ಕಾಗಿ ಅವರು ಕೂಡ ಸ್ವಂತ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋ ತೃಪ್ತಿ ಅವ್ರ ಜೊತೆಗೆ ಸಾಧಿಸುವಂಥ ಪ್ರಯತ್ನದಲ್ಲಿ ನಾವು ಜೊತೆ ಇರಬೇಕು ಅನ್ನೋದು ಆಸೆ ಇತ್ತು. ಈಗ ಹೊಸದಾಗಿ ನಾವು ಉದ್ಯಮಕ್ಕೆ ಬರಬೇಕು ಅಂತ ಆಸೆ ಹೊತ್ಕೊಂಡಿರುವಂತಹ ಯಂಗ್ ಉದ್ಯಮಿಗಳು, ಅವರಿಗೆ ಸಕ್ಸಸ್ ಮಂತ್ರ ಅಂದರೆ ಯಾವುದು ಅಂತ ಹೇಳ್ಕೊಡ್ತೀರಾ? ಸಕ್ಸಸ್ ಮಂತ್ರ ಅಂತಂದರೆ ಅವರಲ್ಲಿ ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು. ಯಾವುದು ಕಷ್ಟ ಬಂದರೂ ಕೂಡ ಎದುರೋ ಪರಿಸ್ಥಿತಿ ಇರಬಾರ್ದು. ಇದಾಗಲಿಲ್ಲ ಅಂದರೆ ಅದು ನೋಡೋಣ, ಅದಾಗಲಿಲ್ಲ ಅಂದರೆ ಇದು ನೋಡೋಣ ಅನ್ನೋ ಪರಿಸ್ಥಿತಿ ಇರಬಾರ್ದು. ಬದಲಾವಣೆ ಇರಬಾರ್ದು, ಟೆಂಪರರಿ ಚೇಂಜಸ್ ಇರಬಾರ್ದು. ಯಾರ ಮೇಲೇನೂ ನಾವು ಡಿಪೆಂಡ್ ಆಗಿ ನಾನು ಮಾಡ್ತೀನಿ ಅಂತ ಇರಬಾರ್ದು. ಇಟ್ ಇಸ್ ಸಪೋಸ್ ಟು ಬಿ ಎ ಸೆಲ್ಫ್ ಡಿಪೆಂಡೆಂಟ್. ಅದಕ್ಕೆ ಬಂಡವಾಳ ಇಲ್ಲ ನಾನು ಮಾಡಲ್ಲ, ಬಂಡವಾಳ ಇಲ್ಲ ನಾನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಕೂಡ ಇರಬಾರ್ದು. ಯು ಆರ್ ಕ್ಯಾಪಿಟಲ್ ಫಾರ್ ಯುವರ್ ಬಿಸ್ನೆಸ್, ಯುವರ್ ವಿಲ್ ಪವರ್ ಈಸ್ ಯುವರ್ ಕ್ಯಾಪಿಟಲ್. ಅದು ಆಗಬೇಕು. ಇಲ್ಲಿ ನಾನು ಒಂದು ಪಾಯಿಂಟನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಮಾಡೆಲ್ ವ್ಯಕ್ತಿಗಳು, ಹೀಗಾಗಬೇಕು ನಾನು ಅಂತ ಅಂದ್ಕೊಂಡಿದ್ದು ಯಾರ್ಯಾರ ಬಗ್ಗೆ? ನಾನು ಇನ್ನೊಬ್ಬರ ರೀತಿ ಆಗಬೇಕು ಅಂತ ಅಂದ್ಕೊಂಡಿಲ್ಲ ಮೇಡಮ್.
ನನ್ನದೇ ಅಂತ ಒಂದು ರೂಪ ನನಗಿರಲಿ, ನನ್ನದೇ ಅಂತ ದಾರಿ ಹಾದಿ ನನಗೆ ಸಿಕ್ಕಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ ದ್ಯಾಟ್ ವೇ ಐ ರಿಯಲಿ ಸಿ ಸಮಥಿಂಗ್ ಇನ್ಸ್ಪಿರೇಷನ್ ಲೈಕ್ ಅ ಗ್ರೇಟ್ ಪರ್ಸನಾಲಿಟಿ ಲೈಕ್ ಅಂಬಾನಿ. ಕೇಶವ್ ಅವರೇ, ನಿಮ್ಮ ಮಾತುಗಳು ಬಹಳಷ್ಟು ಜನರಿಗೆ ಇನ್ಸ್ಪೈರಿಂಗ್ ಆಗಿರ್ಬೋದು. ನನಗೂ ಕೂಡ ಇಲ್ಲಿ ಕೂತಲ್ಲೇ ಬಹಳ ರೋಮಾಂಚನ ಆಗುವಂತಹ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಎಲ್ಲ ಅನುಭವಗಳಿಗೋಸ್ಕರ, ಎಲ್ಲ ಮಾತುಗಳಿಗೋಸ್ಕರ ಜೀ ಕನ್ನಡ ವತಿಯಿಂದ ನಿಮಗೋಸ್ಕರ ಒಂದೊತ್ತು ನೆನಪಿನ ಕಾಣಿಕೆ. ಈ ಕೆಲಸ ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಅಸಾಧ್ಯ ಅಂತ ಹೇಳುವವರು ನಮ್ಮ ಸುತ್ತ ಬಹಳಷ್ಟು ಜನ ಇದ್ದಾರೆ. ಆದರೆ ಆ ಒಂದು ಮಾತುಗಳಿಗೆ ಹೆದರಿ ಹಿಂಜರಿಯುವವರು ಕೆಲವರಾದರೆ, ಇಬ್ಬರು ಯಾಕೆ ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ, ನಾನು ಸಾಧಿಸಿ ತೋರಿಸ್ಬೇಕು ಅಂತ ಮುನ್ನಡಿತಾರೆ. ಅಂತಹ ಒಂದು ಅಪರೂಪದ ಗುಂಪಿಗೆ ಸೇರ್ತಾರೆ ನಮ್ಮ ಇವತ್ತಿನ ಅತಿಥಿ ಕೇಶವ್ ಅವರು. ಅವ್ರ ಜೊತೆ ಯಶಸ್ಸಿನ ಮಾತುಕತೆಯನ್ನು ನೀವೆಲ್ಲರೂ ವೀಕ್ಷಿಸಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್. ನಮಸ್ಕಾರ.